ನಮಸ್ಕಾರ ಸ್ನೇಹಿತರೆ, ಪುಷ್ ಆಫ್ ಅರ್ಪಿಸುವ ಸಾಲದ ಮಾತುಕತೆಯ ಇಂದೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಹರೀಶ್ ಎಡವಾಣಿ. ಸ್ನೇಹಿತರೆ, ಕಳೆದ ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಂದು ಸಕ್ಸಸ್ಫುಲ್ ಸ್ಟೋರಿ ಬಗ್ಗೆ ಮಾತಾಡಿದ್ವಿ. 4 ಕೋಟಿ ಮೆಷಿನರಿ ಲೋನು, 1 ಕೋಟಿ ವರ್ಕಿಂಗ್ ಕ್ಯಾಪಿಟಲ್ ಫಂಡಿಂಗ್ ಮಾಡಿಸಿದ್ವಿ ಅಂತ. ಆಮೇಲೆ ನಿಮಗೆ ಪ್ರಾಮಿಸ್ ಕೂಡ ಮಾಡಿದ್ದೆ, ನಾನು ಆ ಫ್ಯಾಕ್ಟ್ರಿಗೆ ನಾನು ನಿಮಗೆ ವಾಕ್ ಥ್ರೂ ಮಾಡಿಸ್ತೀನಿ. ಆಮೇಲೆ ಆ ಪ್ರಮೋಟರ್ಸ್ ಜೊತೆ ನಿಮ್ಮ ಜೊತೆ ಒಂದು ಮಾತುಕತೆ ಮಾಡೋಣ, ಅವರ ಅನುಭವ ಬಗ್ಗೆ ತಿಳ್ಕೊಳ್ಳೋಣ, ಅವರ ಬಿಸ್ನೆಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದೆಲ್ಲದ್ರ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. ಅಂತೆಯೇ ನಾನು ಇವತ್ತು ಆ ಪ್ರಾಮಿಸ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಫ್ಯಾಕ್ಟ್ರಿಗೆ ಕರ್ಕೊಂಡು ಬಂದಿದ್ದೀನಿ. ವೆಲ್ಕಮ್ ಟು ದ ಶೋ. ಈ ಕಂಪನಿ ಹೆಸರು ಅಗಂತ ಟೆಕ್ನಾಲಜೀಸ್ ಅಂತ. ಅವ್ರದ್ದು ಹಲವಾರು ಅದರ್ ಕಂಪ್ನಿಗಳಿದೆ. ಹಾಗಾಗಿ ಅದಂತ ಗ್ರೂಪ್ಸ್ ಅಂತ ಹೇಳಿ ಒಂದು ಸಮೂಹ ಸಂಸ್ಥೆ ಕೂಡ ಮಾಡ್ತಾ ಇರೋರು. ಹೋಗೋಣ, ಫ್ಯಾಕ್ಟ್ರಿನ ವಿಸಿಟ್ ಮಾಡೋಣ, ಬನ್ನಿ. ನಮಸ್ಕಾರ ಸ್ನೇಹಿತರೆ. ಇಂದಿನ ವೀಕ್ಷಕರಿಗೆ ನಮ್ಮ ಅತಿಥಿಗಳು ಮತ್ತು ಈ ಕಂಪನಿಯ ಪ್ರಮೋಟರ್ಸ್ಗಳ ಜೊತೆ ಒಂದು ಮಾತುಕತೆ ನಿಮಗೆ ಲಾಸ್ಟ್ ಸಂಚಿಕೆಯಲ್ಲಿ ಹೇಳಿದ್ದೆ, ಹೇಗೆ ಕಂಟಿನ್ಯೂ ಮಾಡೋದನ್ನ. ಈಗ ಮೊದಲನೇದಾಗಿ ಅವರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದೆ ಬಿಸ್ನೆಸ್? ಈಗ ಚೆನ್ನಾಗಿ ರ್ಯಾಂಪ್ ಅಪ್ ಆಗ್ತಾ ಇದೆ. ಓಕೆ, ಸೊ ನಾವು ಇದು ಅಗಂತ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಅಂತ ನಾವು ಇಂಡಸ್ಟ್ರಿ ಶುರು ಮಾಡಿದ್ದು. ದಿಸ್ ಇಸ್ ಫಾರ್ EMS, ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಅಂತ. ಅದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇಲ್ಲಿ ವಿ ಆರ್ ಮೋರ್ ಫೋಕಸಿಂಗ್ ಆನ್ ಏರೋಸ್ಪೇಸ್, ಡಿಫೆನ್ಸ್, ಟೆಲಿಕಾಮ್ ಅಂಡ್ ಆಟೋಮೋಟಿವ್, EV, ಆಲ್ ಸೆಕ್ಟರ್ ಆಫ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್. ಮೇಜರ್ಲಿ ಫೋಕಸಿಂಗ್ ಆನ್ ಏರೋಸ್ಪೇಸ್ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ಇದು ಶುರುವಾಗಿ ಅರೌಂಡ್ ಒಂದು 6 ಮಂತ್ಸ್ ಆಗಿದೆ, 6 to 8 ಮಂತ್ಸ್ ಆಗಿದೆ. ನಾವು ದ ಸರ್ಟಿಫಿಕೇಶನ್ಸ್ ಎವ್ರಿಥಿಂಗ್ ಎಲ್ಲ ನಾವು ಪ್ರಿಪೇರ್ಡ್ ಮಾಡಿ ವಿ ಆರ್ ದೇರ್ ಇನ್ ಸೆಕೆಂಡ್ ಸ್ಟೇಜ್ 2 ಸರ್ಟಿಫಿಕೇಶನ್ ಆಗಿ ಕಂಪ್ಲೀಟ್ ಆಗ್ತಾ ಇದೆ. ಸೊ ನೌ ದ ಬಿಸ್ನೆಸ್ ಇಸ್ ಕಮಿಂಗ್ ಅಪ್. ಸೊ ವಿ ಆರ್ ಪ್ಲಾನಿಂಗ್ ಇನ್ ಅ ಬಿಗರ್ ವೇ. So we can go and check with our factory. I will show the details of the factory. ಈ ಕಂಪನಿ ತಾವೇನಾಗಿದ್ರಿ? ಈ ಕಂಪ್ನಿಯಲ್ಲಿ ನಾನು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದೀನಿ. ಸೊ ಒಬ್ಬರೇ ಇದ್ದೀರಾ? ಇಲ್ಲ, ನಮ್ಮ ಆಕ್ಚುಲಿ ವಿ ಹ್ಯಾವ್ ಒನ್ ಮೋರ್ ಡೈರೆಕ್ಟರ್, ಒನ್ ಮೋರ್ ಪಾರ್ಟ್ನರ್ ಇಸ್ ಮಿಸ್ಟರ್ ಹನಿಲ್. Hi sir, good afternoon. Very good afternoon. Welcome to our company first thing. Thank you. And all the best to your new YouTube channel. Thank you. And thanks for your support. First thing, ನಾವು ನಮ್ಮ ಪಾರ್ಟ್ನರ್ ಹೇಳ್ದಂಗೆ ಅಗಂತ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಲಾಸ್ಟ್ 4 years ಇಂದ ರನ್ ಮಾಡ್ಕೊಂಡ್ಬಂದಿದ್ವಿ. ಲಾಸ್ಟ್ 4 years ವಿ ಆರ್ ರನ್ನಿಂಗ್ EST ಕನ್ಸ್ಯೂಮಬಲ್ ಆ್ಯಂಡ್ ಟ್ರೇಡಿಂಗ್ ಬಿಸ್ನೆಸ್. ಲಾಸ್ಟ್ 6 to 8 months ಬ್ಯಾಕ್ ನಾವು ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡಿದ್ವಿ. ಈಗ ರ್ಯಾಂಪ್ ಅಪ್ ಆಗ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಚಾನಲ್ ಮುಖಾಂತರ ನಮ್ಮ ಕಂಪನಿನೂ ಒಂದ್ಸಲ ಇಂಟ್ರಡಕ್ಷನ್ ಕೊಟ್ಟಂಗಾಗುತ್ತೆ. ಸೊ ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು. ಸ್ನೇಹಿತರೆ, ಬನ್ನಿ ಒಂದು ಫ್ಯಾಕ್ಟ್ರಿಯ ಇನ್ಸೈಟ್ನ ವಾಕ್ ಥ್ರೂ ಮಾಡೋಣ. ಸರ್, ಯಾಕಿದು ಈ ಕಲರ್ ಜಾಕೆಟ್ಸ್ ಹ್ಯಾಪ್ರೋನ್? ಆ್ಯಕ್ಚುಲಿ ದಿಸ್ ಏರಿಯಾ ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿ ಮಾಡ್ತಿರೋದ್ರಿಂದ ನಮಗೆ ಇಲ್ಲಿ ESD ಪ್ರೊಟೆಕ್ಟೆಡ್ ಏರಿಯಾ ಅಂತ ಮಾಡಿರ್ತೀವಿ. ಸೊ ಎಲ್ಲಿ ಅಂದರೆ ನಾವು ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಇಲ್ಲಿ ಮೈಕ್ರೋ ಮಿಲಿ ಆ್ಯಂಪ್ಸ್ ಕಾಂಪೊನೆಂಟ್ಸ್ ಎಲ್ಲ ಇರುತ್ತೆ. ಸೊ ನಮ್ಮ ವಾಕ್ ಮಾಡ್ತಾ ಇದ್ದಂಗೆ ನಮ್ಮ ಬಾಡಿಯಲ್ಲಿ ಚಾರ್ಜಸ್ ಜನರೇಟ್ ಆಗುತ್ತೆ. ಸೊ ಟು ಎಲಿಮಿನೇಟ್ ದಟ್ ಸ್ಲಿಪ್ಪರು ಜಾಕೆಟು, ಸ್ಲಿಪ್ಪರ್ಸು, ಪ್ರಾಪರ್ ESD ಪ್ರೊಟೆಕ್ಟಿವ್ ಏರಿಯಾ ದಿಸ್ ಏರಿಯಾ ವಿಲ್ ಬಿ. ಸೊ ಅಲ್ಲಿ ನಾವು ಏನೇನು ESD ಗೇರ್ಸ್, ESD ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಅಥವಾ ಗಾರ್ಮೆಂಟ್ಸ್ ಏನು ಬರುತ್ತೆ ಅದನ್ನ ಹಾಕೊಂಡು ನಾವು ಒಳಗಡೆ ಎಂಟ್ರಿ ಆಗಬೇಕು. ದಿಸ್ ಇಸ್ ದ ರೂಲ್ ಆಫ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್, ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರೀಸ್. ಗ್ರೇಟ್ ಸರ್, ಪ್ಲೀಸ್. ಥ್ಯಾಂಕ್ ಯು ಸರ್. ಸರ್, ಈ ಲೈನ್ಸ್ಗಳೆಲ್ಲ ಇದು ESD ಪ್ರೊಟೆಕ್ಟೆಡ್ ಟೈಲ್ಸ್ ಅಂತ, ನಾರ್ಮಲ್ ಟೈಲ್ಸ್ ಅಲ್ಲ. ಓಕೆ. ಇಲ್ಲಿ ಬಿಕಾಸ್ ನಾವು ಆಸ್ ಐ ಟೋಲ್ಡ್ ಅಲ್ಲಿ ನಾವು ವಾಕ್ ಮಾಡ್ತಾ ಇರಬೇಕಾದ್ರೆ ಚಾರ್ಜಸ್ ಜನರೇಟ್ ಆಗುತ್ತೆ ಅಂತೇಳಿ. ಸೊ ನಮ್ಮ ಚಾರ್ಜಸ್ ಜನರೇಟ್ ಆಗಬಾರ್ದು ಅಂತೇಳಿ ಇಲ್ಲೇ ಸಪ್ರೆಸ್ ಆಗಿ ಗ್ರೌಂಡಿಂಗ್ ಹೋಗುತ್ತೆ. ಅದಕ್ಕೋಸ್ಕರ ಫ್ಲೋರಿಂಗ್ ಇಟ್ ಸೆಲ್ಫ್ ESD ಇದೆ, ಚೇರ್ ಇಟ್ ಸೆಲ್ಫ್ ESD ಇರುತ್ತೆ. ದಿಸ್ ಇಸ್ ನಾಟ್ ನಾರ್ಮಲ್ ಚೇರ್, ದಿಸ್ ಆಲ್ಸೋ ESD ಚೇರ್ಸ್. ಸೊ ಇದೆಲ್ಲ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅಥವಾ ಇದನ್ನೆಲ್ಲ? ದೀಸ್ ಆರ್ ಆಲ್ ಥಿಂಗ್ಸ್ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ESD ಚೇರ್ಸ್ ಇಂದ ಹಿಡಿದು ಟೇಬಲ್ಸ್ ಇಂದ ಕಂಪ್ಲೀಟ್ ಸೊಲ್ಯೂಷನ್ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್. ಫ್ಲೋರಿಂಗ್ ಇಂದ ಟೈಲ್ಸ್, ಎಪ್ರಾನ್ಸ್, ಎಕ್ವಿಪ್ಮೆಂಟ್ಸ್, ಟೂಲ್ಸ್, ಎವ್ರಿಥಿಂಗ್ ಕೊಡ್ತಾ ಇದ್ವಿ ಲಾಸ್ಟ್ 4 years ಇಂದ. ನಾವು 6 months ಆನ್ವರ್ಡ್ಸ್ ನಾವೀಗ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ದೀವಿ. ಇಂಪೋರ್ಟ್ ಮಾಡ್ತಾ ಇದ್ರಿ ಸರ್? ನಾವೆಲ್ಲ ಕೆಲವೊಂದೆಲ್ಲ ಚೈನಾ ಇದೆ, ಕೆಲವೊಂದೆಲ್ಲ ಮಲೇಷ್ಯಾ ಇದೆ, ತೈವಾನ್ ಇದೆ, ಸಿಂಗಾಪುರ್ ಇದೆ, USA ಇದೆ, ಆಲ್ ಓವರ್ ಅಕ್ರಾಸ್ ದ ವರ್ಲ್ಡ್. ಸೊ ಈಗ we have to feel proud that we are doing Make in India. Yeah, Make in India. Now most of the products ನಾವೀಗ Make in India ಮಾಡ್ತಾ ಇದೀವಿ. Thanks for your support actually. To getting it into this, to support through our bank. ಇದೆಲ್ಲ ನಿಮ್ಮ ಶ್ರದ್ಧೆ. ಥ್ಯಾಂಕ್ ಯು. ನಮ್ಮ ನೇಷನ್ನ ಪ್ರೌಡ್ ಮಾಡ್ತಾ ಇದ್ದೀರಾ ಮೇಕ್ ಇನ್ ಇಂಡಿಯಾ ಮಾಡೋದ್ರಲ್ಲಿ. ಡೆಫಿನೆಟ್ಲಿ ಮಾಡಲೇಬೇಕು, ಬಿಕಾಸ್ ಫ್ಯೂಚರ್ ಡಿಪೆಂಡೆನ್ಸಿ ಇರೋದು ನಾವು ಕಡಿಮೆ ಮಾಡಲೇಬೇಕು. ಸೊ ಹಂಗಾಗಿ ಏನೇನು ಇಂಪೋರ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ಸಮ್ ಪರ್ಸೆಂಟೇಜ್ 5%, 10% ವಿ ಆರ್ ರೆಡ್ಯೂಸಿಂಗ್ ಇಟ್ ಟು ಗೆಟ್ ಇಟ್ ಮೇಕ್ ಇನ್ ಇಂಡಿಯಾ ಅಂತೇಳಿ. ಸೊ ದಿಸ್ ಇಸ್ ದ ಒನ್ ಆಫ್ ದ ಪಾರ್ಟ್ ಇಸ್ ದಟ್. ನೆಕ್ಸ್ಟ್ ಇದು ಮ್ಯಾನುಫ್ಯಾಕ್ಚರಿಂಗು ಪ್ಲಾನ್ ಮಾಡ್ತಾ ಇದ್ವಿ.
ಥ್ಯಾಂಕ್ ಯು ಸರ್. ಸೊ ಪ್ಲೀಸ್ ಬನ್ನಿ. ಸರ್ ಏನು ಈ ಮಿಷಿನ್ ಏನು? ಸೊ ನಾರ್ಮಲಿ ಈಗ ಎಲೆಕ್ಟ್ರಾನಿಕ್ ಅಸೆಂಬ್ಲಿ ಅಂದಮೇಲೆ ಸೊ ಸಮ್ ಬೇಸಿಕ್ ಪ್ರೊಸೆಸ್ ಇರುತ್ತೆ. ಸೊ ಎನಿ ಲೈಕ್ ಇದರಲ್ಲಿ 2-3 ಥರ ಬರುತ್ತೆ. ಒಂದು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಬರುತ್ತೆ, ಒಂದು ಜಾಬ್ ವರ್ಕ್ ಅಂತ ಬರುತ್ತೆ. ಸೊ ಎನಿಥಿಂಗ್ ಇರೆಸ್ಪೆಕ್ಟಿವ್ ಆಫ್ ಕಾಂಟ್ರಾಕ್ಟ್, ಎನಿ ಟೈಪ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಸೊ ನಾವೇನು ಮಾಡ್ತೀವಿ, ದೇರ್ ಇಸ್ ಸಮ್ ಪ್ರೋಸೆಸ್. ಪ್ರಾಡಕ್ಟ್ನ ಹೆಂಗೆ ತೊಗೊತೀವಿ, ರಾ ಮೆಟೀರಿಯಲ್ಸ್ ಏನೇನು ಬರುತ್ತೆ, ಅದನ್ನು ಯಾವ ರೀತಿ ಇಡಬೇಕು, ಯಾವ ರೀತಿ ಸ್ಟೋರ್ ಮಾಡಬೇಕು. ಕೆಲವು ಕಾಂಪೊನೆಂಟ್ಸ್ ನಾವು ಬೇಕ್ ಮಾಡಬೇಕಾಗತ್ತೆ ಸಮ್ ಟೆಂಪ್ರೇಚರ್ಸ್ಗೆ, ಅದನ್ನ ಬೇಕಿಂಗಲ್ಲಿ ಇಡ್ತೀವಿ. ಕೆಲವೊಂದು ನಾವು ಫ್ರೀಸರ್ಲಿ ಇಡಬೇಕು, ಸೊ ಹಂಗಾಗಿ ಫ್ರೀಸರ್ಲಿ ಇಡ್ತೀವಿ. Yeah, fridge where the raw materials we need to keep. I can show you. You can see here the major manufacturing ಅಲ್ಲಿ solder paste ಬರುತ್ತೆ. So this is the heart of the process. So ಆ major raw material ಅದನ್ನ ನಾವು ಈ particular temperature ಅಲ್ಲಿ ಇಡಬೇಕಾಗುತ್ತೆ. So you have to keep it here. So we need to maintain in the shop floor. Okay. ಅಂಡ್ ಸಮ್ ಬೋರ್ಡ್ಸ್ ನಾವು ಬಂದ ಮೇಲೆ, ಕಾಂಪೊನೆಂಟ್ಸ್ ಅಂತ ಬಂದ ಮೇಲೆ ಅಥವಾ ಕಿಟ್ ಅಂತ ಬಂದ ಮೇಲೆ ಕಸ್ಟಮರ್ ಇಂದ ಸಮ್ ಪ್ರಾಡಕ್ಟ್, ಸಮ್ ಕಾಂಪೊನೆಂಟ್ಸ್ ನಾವು ವಿ ಹ್ಯಾವ್ ಟು ಬೇಕ್ ಮಾಡಬೇಕು. ಬೇಕ್ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಸಮ್ ಮಾಯಿಶ್ಚರ್ಸ್ ಇರುತ್ತೆ ನಾರ್ಮಲ್ ಇದರಲ್ಲಿ. ಸೊ ವಿ ಶುಡ್ ಮಾಯಿಶ್ಚರ್ ನಾವು ಅವಾಯ್ಡ್ ಮಾಡಬೇಕು ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೊಡಕ್ಷನ್. ಅದು ನಾವು ಮಾಡಿಲ್ಲ ಅಂತಂದ್ರೆ ನಮಗೆ ಆನ್ ಫೀಲ್ಡ್ ಅಲ್ಲಿ ಕೆಲವು ಕಾಂಪೊನೆಂಟ್ಸ್ ಫೇಲ್ಯೂರ್ಸ್ ಅಥವಾ ಬೋರ್ಡ್ ಫೇಲ್ಯೂರ್ಸ್ ಎಲ್ಲ ಇಶ್ಯೂಸ್ ಆಗುತ್ತೆ. ಸೊ ದಿಸ್ ಇಸ್ ಸಮ್ ಸೆಟ್ ಆಫ್ ಪ್ರೊಸೆಸ್ ಇರುತ್ತೆ, ಟೈಪ್ ಆಫ್ ಬೋರ್ಡ್ಸ್, ಟೈಪ್ ಆಫ್ ಕಾಂಪೊನೆಂಟ್ಸ್, ಅದರದ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಆಸ್ ಪರ್ IPC ಸ್ಟ್ಯಾಂಡರ್ಡ್ ಅಂತ. ಸೊ ಅದನ್ನ ನಾವು ಫಾಲೋ ಮಾಡ್ತೀವಿ. ಸೊ ದಿಸ್ ದ ಪಾರ್ಟ್ ಆಫ್ ದ ಬೇಕಿಂಗ್. ಇಲ್ಲಿ ಏನ್ ಮಾಡ್ತೀವಿ ನಾವು, ಪರ್ಟಿಕ್ಯುಲರ್ ಬೋರ್ಡ್ಸ್ ಅಥವಾ ಕಾಂಪೊನೆಂಟ್ಸ್ ನ ಇಷ್ಟು ಟೆಂಪರೇಚರ್ಸ್ಗೆ ಇಷ್ಟು ಅವರ್ಸ್ ಅಲ್ಲಿ ನಾವು ಬೇಕ್ ಮಾಡ್ಬೇಕು ಅಂತ ಇರುತ್ತೆ. ಸೊ ಬೋರ್ಡ್ ನ ಇಟ್ಬಿಟ್ಟು ನಾವು ಮಾಯಿಶ್ಚರ್ ನಾವು ಡ್ರೈ ಮಾಡ್ಬೇಕಾಗುತ್ತೆ. ಸೊ ಬಿಫೋರ್ ಡೂಯಿಂಗ್ ದ ಅಸೆಂಬಲ್ ನಾವು ಪ್ಲಾನ್ ಮಾಡ್ತೀವಿ. Your battery rooms. The battery backup for the equipments, there are like robotic machines. ಇಲ್ಲಿ ನಾವೇನಂದ್ರೆ ಲೈಕ್ ಪವರ್ ಹೋದ್ರೆ ಅಟ್ಲೀಸ್ಟ್ ಶುಡ್ ಬಿ ಸಮ್ ಬ್ಯಾಕಪ್ ಇರಬೇಕು. ಬೋರ್ಡ್ಸ್ ಎಲ್ಲ ಅಸೆಂಬಲ್ ಆಗ್ತಾ ಇರುತ್ತೆ, ಆಫ್ ಫೈಲ್ ಇರುತ್ತೆ. ಸೊ ದಟ್ ಶುಡ್ ನಾಟ್ ಗಿವ್ ಎನ್ ಎಫೆಕ್ಟ್, ಪ್ರಾಬ್ಲಮ್ ಆಗಬಾರ್ದು, ಪವರ್ ಆಫ್ ಆಗಬಾರ್ದು. ಅಂಡ್ ವಿ ಹ್ಯಾವ್ ಎ DG ಬ್ಯಾಕಪ್. ಸೊ ಪ್ರಾಡಕ್ಟ್ ರನ್ ಆಗ್ತಾ ಇದ್ದಂಗೆ ಇಮಿಡಿಯೇಟ್ಲಿ DG ಚೇಂಜ್ ಓವರ್ ಆಗುತ್ತೆ. ಏನು ಪ್ರೊಸೆಸ್ ಆಗ್ತಾ ಇದೆ ದಟ್ ಶುಡ್ ನಾಟ್ ಡಿಸ್ಟರ್ಬ್ ಆಗಬಾರ್ದು ಅಂತ ಹೇಳಿ. ಸೊ ಮೋಸ್ಟ್ ಆಫ್ ಥಿಂಗ್ಸ್ ಎಲ್ಲ ನಾವು ಮಾಡಲೇಬೇಕಾಗುತ್ತೆ, ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್. ಸೊ ಪ್ಯಾನೆಲ್ ರೂಮ್ ಅಂತ ನಿಮ್ದು ಪವರ್ ಬ್ಯಾಕಪ್ ಪ್ಯಾನೆಲ್. ಸೊ ನೋ ಇಂಟರಪ್ಷನ್ಸ್. ನಾನು ಅವಾಗಲೇ ಹೇಳ್ದಂಗೆ ಬೋರ್ಡ್ ರಿಸೀವ್ ಮಾಡಿದ್ಮೇಲೆ ಪ್ರಿಂಟ್ ಮಾಡ್ತೀವಿ, ಸಾಫ್ಟ್ ಪ್ರೆಸ್ ಪ್ರಿಂಟಿಂಗ್ ಅಂತ ಹೇಳಿ. ಇಸ್ ಅ ಮೈನ್ ಆರ್ಟ್ ಆಫ್ ದ ಪ್ರೋಸೆಸ್. ಸೊ ಅದಕ್ಕೆ ನಾವು ಸ್ಟೆನ್ಸಿಲ್ಸ್ ಅಂತ ಮಾಡಿಸ್ಬೇಕಾಗುತ್ತೆ. ಸೊ ಇಸ್ ಒನ್ ಆಫ್ ದ ಪ್ರಾಡಕ್ಟ್ ರಾ ಮೆಟೀರಿಯಲ್ ಆರ್ ಯೂಸಿಂಗ್ ಫಾರ್ ದಿಸ್. ಇದೆಲ್ಲ ಮಾಡಿಸಿದ್ಮೇಲೆ ಇದನ್ನ ನಾವು ಮಿಷಿನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ನೀವು ಔಟ್ಸೋರ್ಸ್ ಮಾಡ್ತೀರಾ? ಇದೆಲ್ಲ ನಾವು ಗರ್ಬರ್ ಪ್ರಾಡಕ್ಟ್ ಯಾರು ಡಿಸೈನ್ ಮಾಡಿ ಡೆವಲಪ್ ಮಾಡಿರ್ತಾರೆ ಅವರಿಂದ ನಾವು ಡೀಟೇಲ್ಸ್ ತಗೊಂಡು ಇದನ್ನ PCB ತಗೊಂಡು ನಾವು ಡಿಸೈನ್ ಮಾಡಿಸ್ಕೊಂಡು, ಸೊ ಪ್ರಾಪರ್ ಆಗಿ ಇದೆಯಾ ಇಲ್ಲೋ ಅನ್ನೋದನ್ನ ಕ್ರಾಸ್ ಚೆಕ್ ಮಾಡ್ಕೊಂಡು ದೆನ್ ಇದನ್ನ ಔಟ್ಸೋರ್ಸ್ ಅಲ್ಲಿ ಮಾಡಿಸ್ಬಿಟ್ಟು ಇದನ್ನ ನಾವು ತರಿಸ್ಕೊಂತೀವಿ. ದೆನ್ ಯೂಸಿಂಗ್ ದಿಸ್ ನಾವು ಸಾಫ್ಟ್ವೇರ್ ಆಪರೇಷನ್ ನಾವು ಶುರು ಮಾಡ್ತೀವಿ, ಅಸೆಂಬ್ಲಿ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನಮಗೆ ಅಸೆಂಬ್ಲಿ ಶುರು ಆಗುತ್ತೆ. ಬೇಸಿಕ್ ಇದು ಬೇರ್ ಬೋರ್ಡ್ ಲೋಡರ್ ಅಂತ. ನಾವೇನ್ ಮಾಡ್ತೀವಿ, ಬೋರ್ಡ್ನ ನಾವು ಕೈಯಲ್ಲಿ ಹ್ಯಾಂಡಲ್ ಮಾಡೋದಿಲ್ಲ. ಕ್ಯಾನ್ ಸಿ ಹಿಯರ್ ಬೇರ್ ಬೋರ್ಡ್ ಲೋಡರ್ ಅಂತ. ಸೊ ಬೋರ್ಡ್ನ ನಾವು ಮುಂಚೆ ಏನು ಮಾಡ್ತಾ ಇದ್ವಿ ಅಂದರೆ ಬಿಫೋರ್ ಅರ್ಲಿಯರ್ ಸಮ್ 5-10 years ಬ್ಯಾಕ್, ಸೊ ಬೈ ಹ್ಯಾಂಡಲ್ ನಾವು ಮೂವ್ ಮಾಡ್ತಾ ಇದ್ವಿ, ಫೀಡ್ ಮಾಡ್ತಾ ಇದ್ವಿ. ಸೊ ದಟ್ ಆಲ್ಸೋ ನವ್ ಡೇಸ್ ಇಟ್ ಇಸ್ ಎಲಿಮಿನೇಟೆಡ್ ಟು ಅಫೆಕ್ಟ್ ದ ಪ್ರಾಡಕ್ಟ್ ಕ್ವಾಲಿಟಿನ ಅಫೆಕ್ಟ್ ಮಾಡೋದಕ್ಕೋಸ್ಕರ ಮಾಡಿದ್ದೀವಿ. ಸೊ ಹಂಗಾಗಿ ಎನಿ ಪ್ರಾಡಕ್ಟ್ ಬಂದರೆ ನಾವು ಮ್ಯಾಗ್ಝಿನಲ್ಲಿ ಬೋರ್ಡ್ನ ಲೋಡ್ ಮಾಡ್ಬಿಟ್ಟು ಇಲ್ಲಿ ಇಟ್ಕೊಡ್ತೀವಿ. ಇಟ್ ವಿಲ್ ಟೇಕ್ ಆಟೋಮೆಟಿಕಲಿ ಬೋರ್ಡ್ ನಮಗೆ ಮೂವ್ ಆಗುತ್ತೆ ಲೈನ್. ಇಲ್ಲಿ ಬೋರ್ಡ್ ಮೂವ್ ಆಗ್ತಾ ಇದೆ. ಬೋರ್ಡ್ ಮೂವ್ ಆಗ್ತಾ ಇದೆ. ಅದು ಆಟೋಮೆಟಿಕಲಿ ರ್ಯಾಕಲ್ಲಿ ಹಾಕಿರ್ತೀವಿ, ಆಟೋಮೆಟಿಕಲಿ ಮೂವ್ ಆಗುತ್ತೆ ಅದು. ಸೊ ಇದು ಸಾಫ್ಟ್ ಪ್ರೆಸ್ ಪ್ರಿಂಟರ್. ಸೊ ಇಲ್ಲಿ ನಾವು ಅವಾಗಲೇ ನಾನು ಹೇಳ್ದಂಗೆ ದ ಬೇಸಿಕ್ ರಾ ಮೆಟೀರಿಯಲ್ ಸಾಫ್ಟ್ ಪೇಸ್ಟ್ನ ನಾವು ಯೂಸ್ ಮಾಡಿಕೊಂಡು ಪ್ರಿಂಟಿಂಗ್ ಮಾಡ್ತೀವಿ. ಇಲ್ಲಿ ಲೈಕ್ ಟೈಪ್ ಆಫ್ ಬೋರ್ಡ್ ಲೇಯರ್ ಟಾಪ್ ಸೈಡ್ ಅಂತ 2 ಸೈಡ್ ಬರುತ್ತೆ ಒಂದು ಬೋರ್ಡ್ ಅಲ್ಲಿ, ಟಾಪ್ ಸೈಡ್ ಅಂಡ್ ಬಾಟಮ್ ಸೈಡ್ ಅಂತ. ಸೊ ಎರಡರಲ್ಲಿ ಒಂದು ಸೈಡ್ ನಾವು ಇದು ರನ್ ಮಾಡ್ತೀವಿ, ಲೈಕ್ ಟಾಪ್ ಸೈಡ್ ರನ್ ಆಗುತ್ತೆ, ಬಾಟಮ್ ಸೈಡ್ ರನ್ ಆಗುತ್ತೆ ನಮಗೆ. ಓಕೆ. ಸೊ ಇದು ಕನ್ವೇರ್ ಅಂತ ಹೇಳ್ತೀವಿ ನಾವು. ಬೋರ್ಡ್ನ ನಾವು ಇಂಟರ್ ಕನೆಕ್ಟ್ ಮಾಡೋದಕ್ಕೆ, ಮಿಷಿನ್ ಟು ಮಿಷಿನ್ ಬೋರ್ಡ್ ಲೋಡ್ ಆಗೋದಕ್ಕೆ ಯೂಸಿಂಗ್ ದಿಸ್ ಕನ್ವೇರ್. ಸೊ ಬೋರ್ಡ್ ಬಂದು ನಮಗೆ ಇಲ್ಲಿ ಮೂವ್ ಆಗುತ್ತೆ. ಯು ಕ್ಯಾನ್ ಸಿ ಹಿಯರ್ ಪ್ರೊಸೆಸ್ ಆಗ್ತಾ ಇದೆಯಾ?
We can see the process there. ಪ್ರಿಂಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಬಂದು ನಮಗೆ ಲೈಕ್ ಪಿಕ್ ಅಂಡ್ ಪ್ಲೇಸ್ ಮಿಷಿನ್. ಈ ಮಿಷಿನ್ ಇದು ಲೈಕ್ ಲೋಡ್ ಮಾಡಿದ್ರಿ? ಇದು ನಮ್ಗೆ ಇದರಲ್ಲಿ ನಾನು ಹೇಳ್ದಂಗೆ ಅವಾಗಲೇ ಬೋರ್ಡ್ ಪ್ರಿಂಟ್ ಆದ್ಮೇಲೆ ಸೊ ಕಾಂಪೋನೆಂಟ್ ಅಷ್ಟು ಬಿ ಮೌಂಟೆಡ್. ಇಲ್ಲಿ ಈ ಮಿಷಿನ್ ಸ್ಪೆಸಿಫಿಕಲಿ ಫಾರ್ ಚಿಪ್ ಮೌಂಟರ್ ಅಂತ ಸ್ಮಾಲೆಸ್ಟ್ ಕಾಂಪೋನೆಂಟ್ಸ್ ಇದರಲ್ಲಿ ಪ್ಲೇಸ್ ಆಗುತ್ತೆ. ಸಮ್ ಸೈಜಸ್ ಅಪ್ ಟು 20 mm ವರೆಗೂ ನಮ್ಗೆ ಇದರಲ್ಲಿ ಪ್ಲೇಸ್ ಆಗುತ್ತೆ. ಸೊ ಲೈಕ್ ಸ್ಮಾಲ್ ಡಿಸ್ಪ್ಲೇ ಯು ಕ್ಯಾನ್ ಸಿ ಹಿಯರ್. ಇದು ರೀಲಲ್ಲಿ ಬರುತ್ತೆ. ಸೊ ಇದನ್ನ ಫೀಡರ್ ಅಂತ ಅಂತೀವಿ. ಇದನ್ನ ನಾವೇನ್ ಮಾಡ್ತೀವಿ, ಕಾಂಪೋನೆಂಟ್ಸ್ ಅನ್ನ ಇದರಲ್ಲಿ ಲೋಡ್ ಮಾಡಿ ಯೂಸಿಂಗ್ ದಿಸ್ ಮಿಷಿನ್ ಅಲ್ಲಿ ಹೆಡ್ ಅಲ್ಲಿ ಬಂದು ಪಿಕ್ ಆಗಿ ಪ್ಲೇಸ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಇಸ್ ಆಟೋಮೇಟೆಡ್ ಮಿಷಿನ್. ನಮ್ಗೆ ಇದರಲ್ಲಿ ಒಂದು 60,000 ಕಾಂಪೋನೆಂಟ್ಸ್ ಪರ್ ಅವರ್ ಆಗುತ್ತೆ ಮಿಷಿನ್ ಇದೆ. ಪರ್ ಅವರ್ ಕಾಂಪೋನೆಂಟ್ಸ್. ಸೊ ಇದು ಚಿಪ್ ಶೂಟರ್ ಆಗಿದ್ರಿಂದ ಇದು IC ಪ್ಲೇಸರ್. ಅಲ್ಲಿ ಸ್ಮಾಲ್ ಕಾಂಪೋನೆಂಟ್ಸ್, ಇಲ್ಲಿ ನಮಗೆ ಬಿಗರ್ ಕಾಂಪೋನೆಂಟ್ಸ್ ಯು ಕ್ಯಾನ್ ಸಿ ಹಿಯರ್. ಸೊ ಡಿಫ್ರೆಂಟ್ ಟೈಪ್ ಆಫ್ ICs ಸ್ಮಾಲ್ ಬಿಗರ್ ಕಾಂಪೋನೆಂಟ್ಸ್ ಎಲ್ಲ ನಾವು ಇದರಲ್ಲಿ ಪ್ಲೇಸ್ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಬೋರ್ಡ್ ಬಂದಿದ್ದು ನೋಡಿ ಅದರ ಡೆನ್ಸಿಟಿ ಮೇಲೆ ನಾವು ಡಿವೈಡ್ ಮಾಡ್ಕೊಂತೀವಿ ಯಾವ ಮಿಷಿನ್ಗೆ ಹೆಂಗೆ ಅಂತೇಳಿ. ಅದು ಆಟೋಮೆಟಿಕಲಿ ಪ್ರೋಗ್ರಾಮ್ ಆಗುತ್ತೆ. ಸೊ ಸ್ಮಾಲ್ ಕಾಂಪೋನೆಂಟ್ಸ್ ಆ ಕಡೆ ಹೋಗುತ್ತೆ, ಬಿಗ್ ಕಾಂಪೋನೆಂಟ್ಸ್ ಈ ಕಡೆ ಬರುತ್ತೆ. ಇನ್ನು ಬಿಗ್ ಟ್ರೇ ಕಾಂಪೋನೆಂಟ್ಸ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಲೋಡ್ ಆಗುತ್ತೆ. ಸೊ ಅದರಲ್ಲಿ 16 ಒಂದು 36 ಬರುತ್ತೆ. ಇದರಲ್ಲಿ ನಮಗೆ 8 ಮತ್ತೆ ಆ ಕಡೆ 4 ಸೊ ಅದೇ ಪಿಕ್ ಅಂಡ್ ಇದು ಮಾಡಿ ಅದೇ ಸಾಲ್ಟರ್ ಮಾಡಿ ಎಲ್ಲ ಮಾಡುತ್ತೆ. ಬಿಫೋರ್ ದಟ್ ಅದಕ್ಕೆ ನಾವು ಪ್ರೋಗ್ರಾಮಿಂಗ್ ಅಂತ ಮಾಡ್ತೀವಿ ಗರ್ಭರ ಅಂತ ಇಸ್ಕೊಂಡ್ಮೇಲೆ. ಸೊ ಅಲ್ಲಿ ನಮಗೆ ಬ್ಯಾಕ್ ಎಂಡ್ ಅಲ್ಲಿ ಕ್ಯಾನ್ ಸಿ ಹಿಯರ್. ಸೊ ದೇರ್ ಇಸ್ ಅನ್ ಸಿಸ್ಟಮ್, ಪ್ರೋಗ್ರಾಮಿಂಗ್ ಸಿಸ್ಟಮ್. ಬಿಫೋರ್ ವಿ ಗೆಟಿಂಗ್ ದ ಪ್ರಾಡಕ್ಟ್, ಒನ್ಸ್ ಪ್ರಾಡಕ್ಟ್ ಬಂದಾದ್ಮೇಲೆ ಆ ಸ್ಟೆನ್ಸಿಲ್ ಡಿಸೈನ್ ಆದ್ಮೇಲೆ ನಾವು ಅದಕ್ಕೆ ಪ್ರೋಗ್ರಾಮಿಂಗ್ ಅಂತ ಮಾಡಬೇಕಾಗುತ್ತೆ. ಸೊ ಕಸ್ಟಮರ್ ಹತ್ರ ಗರ್ಭರ ಡೀಟೇಲ್ PCB ಡೀಟೇಲ್ಸ್ ಎಲ್ಲ ತಗೊಂಡು XY ಡೇಟಾ ಅಂತೆಲ್ಲ ತಗೊಂತೀವಿ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಪ್ರೋಗ್ರಾಮಿಂಗ್ ಎಲ್ಲ ಮಾಡಿ ದೆನ್ ಮಿಷಿನಿಗೆ ನಾವು ಲೋಡ್ ಮಾಡಿ ಅದನ್ನ ಲೋಡ್ ಆದ್ಮೇಲೆ ನಾವು ಅದನ್ನ ಟ್ರಯಲ್ ಮಾಡ್ತೀವಿ ಒಂದು ಬೋರ್ಡ್ ಯೂಟಿ ಚೆಕ್ ಕರೆಕ್ಟ್ ಆಗಿದೆಯಾ ಅಲ್ವಾ ಅಂತೇಳಿ. ಒನ್ಸ್ ಇಟ್ ಇಸ್ ಡನ್, ಅದು ಕ್ವಾಲಿಟಿ ಎಲ್ಲ ಚೆಕ್ ಆದ್ಮೇಲೆ ನೆಕ್ಸ್ಟ್ ವಿಲ್ ಗೋ ಅಂತ ಪ್ರೊಡಕ್ಷನ್ ಮೋಡಿಗೆ ಹೋಗ್ತೀವಿ ನಾವು. ಯು ಕ್ಯಾನ್ ಸಿ ದ ಬೋರ್ಡ್ ಹಿಯರ್, ಅಸೆಂಬಲ್ ಬೋರ್ಡ್. ಅಲ್ಲಿ ಪ್ಲೈನ್ ಬೋರ್ಡ್ ಇತ್ತು, ಈಗ ಕಾಂಪೋನೆಂಟ್ಸ್ ಎಲ್ಲ ಅಸೆಂಬಲ್ ಆಗಿ ಕೆಲವು ರೆಜಿಸ್ಟರ್ಸ್, ICs, ಡಯೋಡ್ಸ್ ಅಂತ ಮಲ್ಟಿಪಲ್ ಟೈಪ್ ಆಫ್ ಕಾಂಪೋನೆಂಟ್ಸ್ ಇದೆ. ಸೊ ಈ ಬೋರ್ಡ್ ಸ್ವಲ್ಪ ಅಷ್ಟೊಂದು ಡೆನ್ಸ್ ಆಗಿಲ್ಲ. ಸೊ ವಿ ಡೂ ಲೈಕ್ ಮದರ್ ಬೋರ್ಡ್ ಆಲ್ಸೋ ನಾವು ಅಸೆಂಬಲ್ ಮಾಡ್ತೀವಿ. ಸೊ ಯಾರ್ಯಾರು ನಿಮ್ಮ ಮೇಜರ್ ಕ್ಲೈಂಟ್ಸ್, ಯಾವ್ರಿಗೆ ನೀವು ಸರ್ವಿಸಸ್ ಕೊಡ್ಬೇಕು? ನಾವು ಈಗ ಸರ್ಟಿಫಿಕೇಶನ್ ಹೋಗ್ತಾ ಇರೋದು AS 910D ಲೈಕ್ ಏರೋಸ್ಪೇಸ್ ಸರ್ಟಿಫಿಕೇಶನ್ ಅಂತ ಹೋಗ್ತಾ ಇದೀವಿ. ಸೊ ಏರೋಸ್ಪೇಸ್ ಪ್ಲಾನ್ ಮಾಡಿದೀವಿ, ಅಲ್ಲ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಅಂಡ್ ಆಲ್ಸೋ ಆಟೋಮೋಟಿವ್, ಟೆಲಿಕಾಮ್, ಪವರ್ ಎಲೆಕ್ಟ್ರಾನಿಕ್ಸ್, EV, ಆಲ್ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಸ್ ವಿ ಕ್ಯಾನ್ ಏಬಲ್ ಟು ಡೂ ದಟ್. ಸೊ ನಾವು ಸರ್ಟಿಫಿಕೇಶನ್ ಪ್ರೈಮರ್ಲಿ ಫೋಕಸ್ ಮಾಡ್ತಾ ಇರೋದು ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಅಂತ ಮಾಡ್ತಾ ಇದ್ದೀವಿ. ಈಗ ಪ್ರೆಸೆಂಟ್ ಸರ್ವಿಸ್ ಕೊಡ್ತಾ ಇದ್ದೀವಿ, ಮೆಡಿಕಲ್ ಕೊಡ್ತಾ ಇದೀವಿ, ಡಿಫೆನ್ಸ್ ಕೊಡ್ತಾ ಇದೀವಿ, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಕೊಡ್ತಾ ಇದೀವಿ, ಟೆಲಿಕಾಮ್ ಕೊಡ್ತಾ ಇದೀವಿ. ಯಾವ್ದಾ ಕಂಪನಿ ಹೆಸರು ಹೇಳ್ಬೋದಾ? ನಾವೀಗ ಡೆಲಾಪ್ಟ್ ಅಂತ ಕೊಡ್ತಾ ಇದೀವಿ. ದೆನ್ ಸೆಮ್ಕಾಮ್ ಅಂತ ಕೊಡ್ತೀವಿ. ಡೆಲಾಪ್ಟ್ ಇಸ್ ಡಿಫೆನ್ಸ್ ಓರಿಯೆಂಟೆಡ್ ಕಂಪನಿ. ಅವರು ಡಿಫೆನ್ಸ್ BEL ಮತ್ತೆ ಇಸ್ರೇಲ್ ಅವ್ರ ಪ್ರಾಡಕ್ಟ್ ನ ಕೊಡ್ತಾರೆ. ಸೊ ಅವ್ರಿಗೆ ನಾವು ಅಸೆಂಬಲ್ ಮಾಡ್ಕೊಡ್ತೀವಿ. ಬಾಕ್ಸ್ ಬಿಲ್ಡ್ ಅವ್ರು ಮಾಡ್ಕೊಂಡು ಟೆಸ್ಟ್ ಮಾಡಿ ದೇರ್ ಡೆಲಿವರ್ ಟು ದ BEL ಡಿಪೆಂಡ್ ಮಾಡ್ತಾರೆ. ಸೊ ನೀವು ಈ ತರ ಪಾರ್ಟ್ ಜಾಬ್ ಕೂಡ ನೀವು ಮಾಡ್ತೀವಿ. ಈಗ ನಾವೀಗ ಜಾಬ್ ವರ್ಕ್ ಮಾಡ್ತಾ ಇದೀವಿ. ಇನ್ ಫ್ಯೂಚರ್ ನಾವೇನ್ ಮಾಡ್ಬೇಕು ಅಂತ ಇದೀವಿ, ಲೈಕ್ ಕಂಪ್ಲೀಟ್ ಅಸೆಂಬ್ಲಿನ ಕಿಟ್ ತರನೇ ಕಂಪ್ಲೀಟ್ ಪ್ರಾಡಕ್ಟ್ ನೇ ಮಾಡ್ಬೇಕು ಅಂತ ಇದೀವಿ. ಒಂದು ಸರ್ಟಿಫಿಕೇಶನ್ ಎಲ್ಲ ನಮ್ ಕಂಪ್ಲೀಟ್ ಎಲ್ಲ ಆದ್ಮೇಲೆ ದೆನ್ ವಿಲ್ ಸ್ಟಾರ್ಟ್ ದಟ್ ಅಸೆಂಬ್ಲಿ. ಗ್ರೇಟ್. ಸೊ ದಿಸ್ ಮಿಷಿನ್ ಇಸ್ ಅ ರೀಫ್ಲೋ. ಒಂದ್ಸಲಿ ಕಾಂಪೋನೆಂಟ್ಸ್ ಎಲ್ಲ ಪ್ಲೇಸ್ ಆದ್ಮೇಲೆ ಸೊ ಇಟ್ ಹ್ಯಾಸ್ ಟು ಬಿ ಸೋಲ್ಡರ್, ಅದು ಮೆಲ್ಟ್ ಆಗ್ಬೇಕು. ಸೊ ಮೆಲ್ಟ್ ಆಗ್ಬೇಕು ಅಂದ್ರೆ ಅದಕ್ಕೆ ಟೆಂಪ್ರೇಚರ್ಸ್ ಎಲ್ಲ ಸೆಟ್ ಮಾಡಬೇಕು. ನಾವು ನಾರ್ಮಲಿ ಜನರಲಿ ಟೆಂಪ್ರೇಚರ್ ಯಾವ ಥರ ಸೆಟ್ ಮಾಡ್ತೀವಿ ಅಂದರೆ ಆ ಟೈಪ್ ಆಫ್ ಬೋರ್ಡ್, ಯಾವ ಪೇಸ್ಟ್ ಯೂಸ್ ಮಾಡಿದ್ದೀವಿ, ಆ ಪೇಸ್ಟ್ಗೆ ಎಷ್ಟು ಟೆಂಪ್ರೇಚರ್, ಎಷ್ಟು ಸೆಕೆಂಡ್ಸ್ ಆ ಬೋರ್ಡ್ ಅಲ್ಲೇ ಇರಬೇಕು ಅನ್ನೋದನ್ನ ಅದು ಡಿರೈವ್ ಮಾಡಿ ಪ್ರೊಫೈಲಿಂಗ್ ಅಂತ ತೆಗೆದ ಮೇಲೆ ದೆನ್ ಅದನ್ನ ನಾವು ಫಸ್ಟ್ ಬೋರ್ಡ್ ರನ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಎಲ್ಲ ಓಕೆ ಅಂತ ಆದಮೇಲೆ ವಿಲ್ ಗೋ ಫಾರ್ ದ ಮಾಸ್ ಪ್ರೊಡಕ್ಷನ್ಗೆ ಹೋಗ್ತೀವಿ. ಸೊ ಇದು ನಮಗೆ 10 ಈಟಿಂಗ್ ಝೋನ್ಸ್ ಇದೆ. ಸೊ 10 ಈಟಿಂಗ್ ಝೋನ್ ಪ್ಲಸ್ 1 ಕೂಲಿಂಗ್ ಝೋನ್ ಅಂತ ಬರುತ್ತೆ. ಸೊ ಎಷ್ಟು ನಾವು ಈಟಿಂಗ್ ಝೋನ್ ಜಾಸ್ತಿ ಇಡ್ತೀವಿ ಅಷ್ಟು ನಮಗೆ ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಓಕೆ. ಸೊ ಈ ಮಿಷಿನ್ ನಮಗೆ ಲೈನ್ ಬಂದು ಲೈಕ್ ಎಲ್ಲ ಜಪನೀಸ್ ಮಿಷಿನ್. ಇದು ಫ್ರಮ್ ಲೈಕ್ US ಮೇಕ್.
ಸೊ ಪ್ರಾಡಕ್ಟ್ ಬಂದು ಇದು ಫೈನಲ್ ಪ್ರಾಡಕ್ಟ್ ಏರಿಯಾ. ಫೈನಲ್ ಆಫ್ಟರ್ SMT ಲೈಕ್ ಸರ್ಫೇಸ್ ಮೌಂಟಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ ಈ ಲೈನ್ಗೆ. ಒನ್ಸ್ ಇಟ್ ಇಸ್ ಡನ್ ಸರ್ಫೇಸ್ ಮೌಂಟಿಂಗ್ ಟೆಕ್ನಾಲಜಿ ಬೋರ್ಡ್ ಎಲ್ಲ ಬಂದು ನಮಗೆ ಲೋಡ್ ಆದ್ಮೇಲೆ ದೆನ್ ಇದು ಸ್ಟೇಜ್ ಆದ್ಮೇಲೆ ಇನ್ಸ್ಪೆಕ್ಷನ್ ಆಗುತ್ತೆ. ಇನ್ಸ್ಪೆಕ್ಷನ್ ಆದ್ಮೇಲೆ ಥ್ರೂ ಹೋಲ್ ಅಂತ ಬರುತ್ತೆ ಅಸೆಂಬ್ಲಿ. ದೇರ್ ಇಸ್ ಅ ಮ್ಯಾನ್ಯಲ್ ಸೋಲ್ಡರ್ ಲೈಕ್ ಮಿಷಿನ್ ಸೋಲ್ಡರ್. ನಾವೀಗ ಪ್ರೆಸೆಂಟ್ಲಿ ಮ್ಯಾನ್ಯಲ್ ಸೋಲ್ಡರ್ ಮಾಡ್ತಾ ಇದೀವಿ ಥ್ರೂ ಹೋಲ್ ಅಸೆಂಬ್ಲಿ ಅಂತೇಳಿ. ಸೊ ಅದು ನೆಕ್ಸ್ಟ್ ಸ್ಟೇಜ್ ನಾನು ತೋರಿಸ್ತೀನಿ ಅದು ನನಗೆ. ಸೊ ನಮ್ಮ ಬೋರ್ಡ್ಸ್ ಎಲ್ಲ ಬಂದಾದ್ಮೇಲೆ ನಾವು ಯೂನಿಟ್ ಇನ್ಸ್ಪೆಕ್ಷನ್ ಅದು ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಸೊ ಇನ್ಸ್ಪೆಕ್ಷನ್ ಕೆಲವು ಸ್ಮಾಲರ್ ಮ್ಯಾಗ್ನಿಫೈರ್ ಮಾಡ್ತೀವಿ, ಕೆಲವೊಂದು 40x ಮ್ಯಾಗ್ನಿಫಿಕೇಶನ್ ನೋಡ್ಬೇಕಾಗತ್ತೆ. ಕ್ರಿಟಿಕಲ್ ಕಾಂಪೊನೆಂಟ್ಸ್ ಅಂತ ಬಂದಾಗ ಹೈ ಮ್ಯಾಗ್ನಿಫಿಕೇಶನ್ ಅಲ್ಲಿ ನೋಡ್ಬೇಕಾಗತ್ತೆ, ಸೋಲ್ಡರಬಿಲಿಟಿ ಕರೆಕ್ಟ್ ಇದೆಯಾ ಇಲ್ವಾ, ಅದು ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಸೊ ಮೋಸ್ಟ್ ಆಫ್ ದ ಪ್ರಾಡಕ್ಟ್ಸ್ ವಿಲ್ ಸಿ ಡಿಪೆಂಡ್ಸ್ ಆನ್ ನಾವು ಕೆಲವೊಂದು ಪ್ರಾಡಕ್ಟ್ಸ್ ಹೈ ಅಂಡ್ ಡಿಫೆನ್ಸ್ ಏರೋಸ್ಪೇಸ್ ಬಂದಾಗ ಸ್ಮಾಲ್ ಫ್ರಾಕ್ಷನ್ ಆಫ್ ಥಿಂಗ್ಸ್ ನಾವು ಆಕ್ಚುಲಿ ಇನ್ಸ್ಪೆಕ್ಷನ್ ಮಾಡಲೇಬೇಕಾಗುತ್ತೆ. ಇಸ್ ಅವರ್ ಬೇಸಿಕ್ ರೂಟೀನ್, ವಿಲ್ ಡೂ ಇಟ್ ಫಾರ್ ಈಚ್ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಹೌದು, ಮ್ಯಾಗ್ನಿಫೈಯರ್. ಯಾ. ಸೊ ಈ ಮ್ಯಾಗ್ನಿಫೈಯರ್ ಕೆಳಗಡೆ ನೀವು ಬೋರ್ಡ್ ಇಟ್ರೆ ಅದು ದಟ್ ವಿಲ್ ರಿಫ್ಲೆಕ್ಟ್ ಆಗುತ್ತೆ. ಸೊ ಝೂಮ್ ಇರುತ್ತೆ, ಇದೆಲ್ಲ ಸೋಲ್ಡಬಿಲಿಟಿ ನೋಡ್ಬೋದು, ಫಿಲೆಟ್ ನೋಡ್ಬೋದು ಯಾವ ಥರ ಇದೆ. ಯು ಕ್ಯಾನ್ ಸಿ ಹಿಯರ್ ಇಮೇಜ್ ಇದೆ. ನಾವು ಪ್ರಾಡಕ್ಟ್ನ ಯಾವ ಥರ ಬೇಕು ನೋಡ್ಬೇಕಾಗತ್ತೆ, ಲೈಕ್ ಅದು ಡಿಸೈನ್ ಲೆಫ್ಟ್ ಸೈಡ್ ಫಿಲೆಟ್ ಈ ಥರ ಇಲ್ಲಿದೆ. ಬೇರೆ ಕೆಲವೊಂದು ಕಡೆ ಇಲ್ಲಿ ಸೋಲ್ಡರ್ಸ್ ಎಲ್ಲ ಶಾರ್ಟ್ಸ್ ಎಲ್ಲ ಬರ್ತಾ ಇರುತ್ತೆ ಅಂತೇಳಿ ನೋಡ್ತೀವಿ ಇದನ್ನು. ಸೊ ಹಂಗಾಗಿ ಈ ಮ್ಯಾಗ್ನಿಫೈರ್ ಅಲ್ಲಿ 360 ಡಿಗ್ರಿ ಆಂಗಲ್ ಎಲ್ಲ ನಾವು ಚೆಕ್ ಮಾಡ್ತೀವಿ. ಎರಡು ಈ ಸೈಡ್ ಪಾರ್ಟ್ ಆಫ್ QC ನಿಮ್ದು. ಪಾರ್ಟ್ ಆಫ್ ದ QC. ಯಾ. ಆಫ್ಟರ್ ದಿಸ್ QC ಆದ್ಮೇಲೆ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಥ್ರೂ ಹೋಲ್ ಅಸೆಂಬ್ಲಿ ಅಂತ ಮಾಡ್ತೀವಿ. ಸೊ ಲೈಕ್ ಕೆಲವು ಮ್ಯಾನ್ಯಲ್ ಕಾಂಪೊನೆಂಟ್ಸ್ ನ ಸ್ಟಫ್ ಮಾಡ್ಬಿಟ್ಟು ಇದರಲ್ಲಿ ಸರ್ಫೇಸ್ ಮೌಂಟಿಂಗ್ ಟೆಕ್ನಾಲಜಿ, ದೇರ್ ಇಸ್ ನೋ ಲೀಡೆಡ್, ಸರ್ಫೇಸ್ ಅಲ್ಲೇ ಮೌಂಟ್ ಆಗುತ್ತೆ. ನೆಕ್ಸ್ಟ್ ಮ್ಯಾನ್ಯಲ್ ಮೌಂಟಿಂಗ್, ಈ ಹೋಲ್ಸ್ ಅಲ್ಲಿ ಕಾಂಪೊನೆಂಟ್ಸ್ ನ ಇಟ್ಬಿಟ್ಟು ಮೌಂಟ್ ಮಾಡ್ತೀವಿ. ದಿಟ್ಸ್ ಕಾಲ್ಡ್ ಥ್ರೂ ಹೋಲ್ ಕಾಂಪೊನೆಂಟ್ಸ್ ಅಂತ. ಅದನ್ನ ಮ್ಯಾನ್ಯಲಿ ಮಾಡಬೇಕಾಗುತ್ತೆ. ಸೊ ನೌ ಡೇಸ್ ಲೇಟೆಸ್ಟ್ ಅದು ಥ್ರೂ ಹೋಲ್ ಆಟೋಮೆಟಿಕ್ ಮಿಷಿನ್ಸು ಇದೆ. ಅದು ಬೇಸ್ಡ್ ಆನ್ ದ ವಾಲ್ಯೂಮ್ಸ್. ಒನ್ಸ್ ವಾಲ್ಯೂಮ್ ಜಾಸ್ತಿ ಆದಾಗ ಏನ್ ಮಾಡ್ತೀವಿ, ವಿಲ್ ಗೋ ಫಾರ್ ದ ಮಿಷಿನ್ಸ್. ಟಿಲ್ ವಾಲ್ಯೂಮ್ಸ್ ಹಚ್ಚಿ ನಾವು ಇಂಪ್ರೂವ್ ಆಗೋವರೆಗೂ ವಿಲ್ ಡೂ ಮ್ಯಾನ್ಯಲ್. ಸೊ ಈಗ ನಿಮ್ಮ ಬೋರ್ಡ್ ಒಂದು, ಈಗ ನೀವು ಹೇಳಿದ್ರಿ ನಿಮ್ಮ ರಿಕ್ವೈರ್ಮೆಂಟ್ ಕಸ್ಟಮರ್ಸ್ ಗಳಿಗೆ ಬರ್ಬೋದು. ಸೊ ಒಂದು ದಿವಸಕ್ಕೆ ನಿಮ್ಮ ಪ್ರೊಡಕ್ಷನ್ ಎಷ್ಟಿದೆ ಕೆಪಾಸಿಟಿ? ನಮ್ದು ಮಿಷಿನ್ ಕೆಪಾಸಿಟಿ ಬಂದು 1 ಗಂಟೆಗೆ ನಮ್ಗೆ 1,20,000 ಕಾಂಪೊನೆಂಟ್ಸ್ ಪರ್ ಅವರ್ ಮಾಡ್ತೀವಿ. ಸೊ ಅದು ಆಕ್ಚುಲಿ ಅಂತ ಹೋದಾಗ 60,000-70,000 ಬರುತ್ತೆ. ಸೊ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಒಂದ್ ಬೋರ್ಡ್ ಅಲ್ಲಿ 20 ಕಾಂಪೊನೆಂಟ್ ಇರುತ್ತೆ, ಒಂದ್ ಬೋರ್ಡ್ ಅಲ್ಲಿ 100 ಕಾಂಪೊನೆಂಟ್ ಇರುತ್ತೆ, ಒಂದ್ ಬೋರ್ಡ್ ಅಲ್ಲಿ 200 ಕಾಂಪೊನೆಂಟ್ ಬರುತ್ತೆ. ಸೊ ಎಷ್ಟು ಕಾಂಪೊನೆಂಟ್ ಜಾಸ್ತಿ ಆಗುತ್ತೋ ಅಷ್ಟು ನಂದು ಅವರ್ಲಿ ಪ್ರೊಡಕ್ಷನ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಅದು ಪ್ರಾಡಕ್ಟ್ ಡಿಫೈನ್ ಆಗುತ್ತೆ. ಸೊ ಮೋರ್ ದಿ ಕಾಂಪೊನೆಂಟ್ ಮೌಂಟ್ ಆದಂಗೆಲ್ಲ ಟೈಮ್ ಜಾಸ್ತಿ ಆಗುತ್ತೆ. ಎಕ್ಸಾಂಪಲ್ ನಾವೀಗ ಐ ಕ್ಯಾನ್ ಗಿವ್ ಒನ್ ಎಕ್ಸಾಂಪಲ್ ಲೈಕ್ ಎನರ್ಜಿ ಮೀಟರ್ ಅಂತಂದ್ರೆ ನಮ್ಮ ಮನೆಯಲ್ಲಿ ಮೀಟರ್ಸ್ ಇರುತ್ತೆ, 3 ಫೇಸ್ ಸಿಂಗಲ್ ಫೇಸ್ ಮೀಟರ್. ಅದನ್ನ ನಾವು ಕನ್ಸಿಡರ್ ಮಾಡಿದ್ರೆ ನಾವು ಈ ಲೈನ್ ಅಲ್ಲಿ ಅದನ್ನ ನಾವು ಪರ್ ಡೇ ನಾವು ಅರೌಂಡ್ ಪರ್ ಶಿಫ್ಟ್ ಅಲ್ಲಿ ಒಂದು 8 ಗಂಟೆಯಲ್ಲಿ ನಾವು 3,000-4,000 ಮಾಡ್ಬೋದು. ಓನ್ಲಿ ಫಾರ್ ದಿಸ್ ಲೈನ್ ಪರ್ ಶಿಫ್ಟ್. ಪರ್ ಡೇಗೆ ಹೋದ್ರೆ ನಾವು 8,000-10,000 ಪ್ರೊಡಕ್ಷನ್ ಮಾಡ್ಬೋದು ನಮಗಿರಲಿ. ಸೊ ಇದರಲ್ಲಿ ಹೈ ವಾಲ್ಯೂಮೆಟ್ರಿಕ್ ಪ್ರೊಡಕ್ಷನ್ಸ್, ಹೈ ಮಿಕ್ಸ್, ಮಿಡ್ ಮಿಕ್ಸ್, ಮೀಡಿಯಂ ಮಿಕ್ಸ್ ಅಂಡ್ ಹೈ ವಾಲ್ಯೂಮ್ಸ್ ಪ್ರಾಡಕ್ಟ್ಸ್. ಸೊ ಅದೆಲ್ಲ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಬರುತ್ತೆ. ಸೊ ಅದೆಲ್ಲ ಸ್ಕೇಲ್ ಅಪ್ ಬಿಸ್ನೆಸ್. ಈ ತರ ನಮ್ಮ ಲೈನ್ ಯೂಜ್ ಲೈನ್ ಹಾಕ್ಬಿಟ್ಟು ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದಾಗಿ ಮಾಡಬೇಕಾಗುತ್ತೆ. ಸೊ ದಿಸ್ ಆರ್ ಆಲ್ಸೋ ವೇರ್ ಪೈಪ್ ಲೈನ್. ನೆಕ್ಸ್ಟ್ ವಿ ಆರ್ ಪ್ಲಾನ್ ಫಾರ್ ದಟ್. ಥ್ಯಾಂಕ್ ಯು ಸರ್. ಯಾ. ರೈಟ್ ಸೈಡ್ ಬರುತ್ತೆ. ಸೊ ಇಲ್ಲಿ ಕೆಲವೊಂದು ಮಾಯಿಶ್ಚರ್ ಸೆನ್ಸಿಟಿವ್ ಕಾಂಪೊನೆಂಟ್ಸ್ ಅಂತ ಬರುತ್ತೆ. ಅದು ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಸೀಲ್ಡ್ ಆಗಿ ಬಂದಿರುತ್ತೆ. ಸೊ ಒನ್ಸ್ ನಾವು ಅಸೆಂಬ್ಲಿ ತಗೋಬೇಕು ಅಂದ್ರೆ ಸೀಲ್ ಓಪನ್ ಮಾಡಬೇಕಾಗುತ್ತೆ. ಓಕೆ, ಸೀಲ್ ಓಪನ್ ಮಾಡಿದ್ವಿ ಅಂದ್ರೆ ದೇರ್ ಇಸ್ ಸಮ್ ಟೈಮ್ ಗ್ಯಾಪ್. ಆ ಪರ್ಟಿಕ್ಯುಲರ್ ಅವರ್ಸ್ ಅಲ್ಲಿ ಮಾತ್ರ ಇಡಬೇಕಾಗುತ್ತೆ ನಾವು ಟೈಮ್ ಇದರಲ್ಲಿ, ಈ ಶಾಪ್ ಫ್ಲೋರ್ ಅಲ್ಲಿ. ಈ ಶಾಪ್ ಫ್ಲೋರ್ ಆಲ್ಸೋ ಕಂಟ್ರೋಲ್ಡ್, ಟೆಂಪರೇಚರ್ ಕಂಟ್ರೋಲ್ 25 ಡಿಗ್ರಿ +- 2 ಡಿಗ್ರಿ ಇಟ್ಕೋಬೇಕು ನಾವಾಗುತ್ತೆ. ಸೊ ಸ್ಟಿಲ್ ಅಪಾರ್ಟ್ ಫ್ರಮ್ ದಟ್ ನಾ ಕಾಂಪೊನೆಂಟ್ಸ್ ನ ಒಂದು 2 to 3 ಅವರ್ಸ್ ಅಸೆಂಬಲ್ ಆದ್ಮೇಲೆ ಇಟ್ಸ್ ಬ್ಯಾಕ್ ಟು ದ ಮಾಯಿಶ್ಚರ್ ಸೆನ್ಸಿಟಿವ್ ಕ್ಯಾಬಿನೆಟ್ ಗೋ. ಬಿಕಾಸ್ ಆ ಮಾಯಿಶ್ಚರ್ಸ್ ಇಂದ ಕಾಂಪೊನೆಂಟ್ ನಮಗೆ ಸೋಲ್ಡಬಿಲಿಟಿ ಇಶ್ಯೂಸ್ ಆಗುತ್ತೆ, ಸೋಲ್ಡರ್ ಬರೋದ್ರಲ್ಲಿ ಇಶ್ಯೂಸ್ ಆಗುತ್ತೆ ಅದೆಲ್ಲ ನಮಗೆ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ಲೈಕ್ ಎನಿ ಕಾಂಪೊನೆಂಟ್ಸ್ MSDS ಲೆವೆಲ್ ಅಂತ ಇರುತ್ತೆ ಆಸ್ ಪರ್ ದ ಸ್ಟ್ಯಾಂಡರ್ಡ್. ಅದು ಸ್ಟ್ಯಾಂಡರ್ಡ್ ನೋಡ್ಬಿಟ್ಟು ನಾವು ಮಾಡ್ತೀವಿ, ಕಾಂಪೊನೆಂಟ್ ಸ್ಟೋರ್ ಮಾಡ್ತೀವಿ. ಬಿಫೋರ್ ಅಸೆಂಬಲ್, ಆಫ್ಟರ್ ಅಸೆಂಬಲ್ ಸೀಲ್ಡ್ ಅಂಡ್ ವಿಲ್ ಸೆಲೆಕ್ಟ್ ಕೀಪ್ ಇಟ್. ನಾರ್ಮಲ್ ರೂಮಲ್ಲಿ ನಮಗೆ ಇಡಕ್ಕಾಗುತ್ತೆ ಕೆಲವೊಂದು ಕಾಂಪೊನೆಂಟ್ಸ್. ಸೊ ಇಲ್ಲಿ ಕ್ವಾಲಿಟಿ ಟೀಮ್ ಆಕ್ಚುಲಿ ದೇ ವಿಲ್ ಸಿಟ್, ಇನ್ಸ್ಪೆಕ್ಷನ್ ಏರಿಯಾ ಅಂತ ಕರಿತೀವಿ.
ಸೊ ಇಲ್ಲೇ ಮಾಡ್ತಾರೆ ಬಂದಿರೋ ಬೋರ್ಡ್ಸ್ ನ ಇನ್ಸ್ಪೆಕ್ಷನ್ ಮಾಡಿ ದೇ ಕ್ಯಾನ್ ಗಿವ್ ದ ಲೈಕ್ ಏನ್ ಇಶ್ಯೂಸ್ ಇದೆಯಾ, ಏನ್ ಕ್ವಾಲಿಟಿ ಇಶ್ಯೂಸ್ ಇದೆಯಾ, ಸಾಲ್ಟಬಿಲಿಟಿ ಲೈಕ್ ಇನ್ಲೈನ್ ಸಾಲ್ಟಬಿಲಿಟಿ ಇಶ್ಯೂಸ್ ಇದೆಯಾ, ಏನಿದೆ ಎಲ್ಲ ಇಶ್ಯೂಸ್ ನ ಚೆಕ್ ಮಾಡ್ಕೊಂಡು ದೇ ವಿಲ್ ಗಿವ್ ದ ಫೀಡ್ಬ್ಯಾಕ್. ಸೊ ನಾರ್ಮಲಿ ದಿ ಕ್ವಾಲಿಟಿ ಟೀಮ್ ಎವ್ರಿ ಅವರ್ ಲೈನ್ ಹೋಗ್ಬಿಟ್ಟು ಅವ್ರ ಫೀಡ್ಬ್ಯಾಕ್ ಲೈಕ್ ಏನೋ ರ್ಯಾಂಡಮ್ ಸ್ಯಾಂಪಲಿಂಗ್ ಮಾಡ್ತಾ ಇರ್ತಾರೆ. ನಂಬರ್ ಆಫ್ ಸ್ಟೇಜಸ್, ಎನಿ ಸ್ಟೇಜಸ್ ದೇ ವಿಲ್ ಗೋ, ದೇ ವಿಲ್ ಸಿ ಎವ್ರಿ ಅವರ್, ದೇ ಹ್ಯಾವ್ ಟು ಸಿ, ದೇ ಹ್ಯಾವ್ ಟು ಗಿವ್ ದ ಫೀಡ್ಬ್ಯಾಕ್. ಸೊ ದಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕ್ವಾಲಿಟಿ ಚೆಕ್ಸ್ ನ ಇಂಪ್ರೂವ್ಮೆಂಟ್ ಮಾಡಿ ಕ್ವಾಲಿಟಿ ಇಶ್ಯೂಸ್ ನ ಅವಾಯ್ಡ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಕ್ವಾಲಿಟಿ. ಇನ್ಸ್ಪೆಕ್ಷನ್ ಸ್ಟೇಜ್ ಇಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ಸ್ಟೇಜಿಗೆ ಬಂದ್ರೆ ಇಲ್ಲಿ ಕ್ಯಾನ್ ಸಿ ಹಿಯರ್ ಇಸ್ ಅ ಟೇಬಲ್. ಇದು ESD ಟೇಬಲ್ ಅಂತ, ಇಸ್ ನಾಟ್ ಎ ನಾರ್ಮಲ್ ಟೇಬಲ್ ಆಕ್ಚುಲಿ. ಸೊ ದಿಸ್ ಆಲ್ಸೋ ESD ಚೇರ್. ಸೊ ನೋಡಿ ESD wheels ESD ಇರುತ್ತೆ. ಇಟ್ಸ್ ನಾಟ್ ಲೈಕ್ ನಾರ್ಮಲ್ ಚೇರ್. ESD ಲೈಕ್ ವೇರ್ ದ ಕ್ಲೀನ್ ರೂಮ್ ಎಲೆಕ್ಟ್ರಾನಿಕ್ ಅಸೆಂಬ್ಲಿ ಏರಿಯಾದಲ್ಲಿ ನಾವು ಒಂದು ವಿ ಕಾಂಟ್ ಸಿಟ್ ವಿತ್ ನಾರ್ಮಲ್ ಚೇರ್, ಶುಡ್ ಬಿ ESD. ಬಿಕಾಸ್ ನಾವು ನಾವು ವಾಕ್ ಮಾಡಬೇಕಾದ್ರೆ ಕುತ್ಕೊಂಡಾಗ ನಿಮ್ಮ ಬಾಡಿ ಎನರ್ಜಿ ಕೂಡ ಎನಿ ಮೂಮೆಂಟ್ ದ ಚಾರ್ಜಸ್ ವಿಲ್ ಜನರೇಟ್. ಸೊ ಅದಕ್ಕೋಸ್ಕರ ನೋಡಿ ಇವನ್ ನಾವು ಕೈಗೆ ಗ್ಲೌಸಸ್ ಪ್ರೊವೈಡೆಡ್ ಇದೆ. ಸೊ ಎಲ್ಲ ಬೋರ್ಡ್ ಅಸೆಂಬಲ್ ಬೋರ್ಡ್ಸ್. ಈ ಟ್ರೈನು ESD ಇರುತ್ತೆ, ಈ ಮ್ಯಾಟ್ ESD, ಆಲ್ ರೆಸ್ಟಾರ್ಟ್, ಆಲ್ ESD ಗಾರ್ಮೆಂಟ್ಸ್ ಅಂತೀವಿ. ಸೊ ESD ಪ್ರೊಟೆಕ್ಟಿವ್ ಲೈಕ್ ಕನ್ಸ್ಯೂಮಬಲ್ಸ್ ಅಂತ ಗಾರ್ಮೆಂಟ್ಸ್ ಅಂತ. ಎಲ್ಲೆಲ್ಲಿ ನಾವು ಪ್ರಾಡಕ್ಟ್ ನ ಹ್ಯಾಂಡಲ್ ಮಾಡ್ತೀವಿ, ಎಲ್ಲೆಲ್ಲಿ ನಮ್ಮ ಚಾರ್ಜಸ್ ಬೋರ್ಡ್ ಅಫೆಕ್ಟ್ ಆಗುತ್ತೆ ಅಂತ ಅಲ್ಲೆಲ್ಲ ವಿ ಹ್ಯಾವ್ ಟು ಎಲಿಮಿನೇಟ್ ಚಾರ್ಜಸ್. So all the way we need to eliminate the charges. So you also manufacture this garment also? Yeah, we manufacture the garments. We are working with this one also. We are manufacturing this also. More or less, we are also manufacturing for ESD garments. Okay. See here, we are doing the soldering for this component. So ಅದರಲ್ಲಿ ಇದು ಸಾಲ್ಟಿಂಗ್ ಸ್ಟೇಷನ್ ಅಂತ ಅಂತೀವಿ. ಹೀಟಿಂಗ್ ಎಲಿಮೆಂಟ್ ಇರುತ್ತೆ, ಅಲ್ಲಿ ರೀಫ್ಲೋ ಪ್ರೊಸೆಸ್ ಆಗುತ್ತೆ. ಸರ್ಫೇಸ್ ಮೌಂಟಿಂಗ್ ಟೆಕ್ನಾಲಜಿ. ಇಲ್ಲಿ ಮ್ಯಾನ್ಯಲ್ ಕಾಂಪೊನೆಂಟ್ಸ್ಗೆ ಯೂಸಿಂಗ್ ಸೋಲ್ಡರ್ ಬಿಟ್ ನಾವೇ ಮಾಡ್ತೀವಿ. ಸೋಲ್ಡರಿಂಗ್ ಐರನ್ ಪರ್ಟಿಕ್ಯುಲರ್ ಟೆಂಪರೇಚರ್ ನಾವು ಮೇಂಟೈನ್ ಮಾಡಿಬಿಟ್ಟು ಬೋರ್ಡ್ಗೆ ಅದನ್ನಲ್ಲಿ ಸೋಲ್ಡರ್ ಮಾಡಿಬಿಟ್ಟು ಅಸೆಂಬಲ್ ಮಾಡಿ ಕ್ಲೀನ್ ಮಾಡಿ ತೆಗ್ತೀವಿ. ಅದು ಫ್ಯೂಮ್ ಎಕ್ಸ್ಟ್ರಾಕ್ಷನ್. ಸೋಲ್ಡರ್ ಮಾಡಬೇಕಾದ್ರೆ ನಮಗೆ ಫ್ಯೂಮ್ಸ್ ಜನರೇಟ್ ಆಗುತ್ತೆ. ಸೊ ಆ ಫ್ಯೂಮ್ಸ್ ಇಟ್ ವಿಲ್ ಅಫೆಕ್ಟ್ ಫಾರ್ ಅವರ್ ಹ್ಯೂಮನ್ ಬಾಡಿ ಅಂತೇಳಿ ವಿ ಪ್ರೊವೈಡೆಡ್ ಫ್ಯೂಮ್ ಎಕ್ಸ್ಟ್ರಾಕ್ಷನ್ ದಟ್ ಶುಡ್ ನಾಟ್ ಅಫೆಕ್ಟ್ ದ ಎಂಪ್ಲಾಯ್ಸ್ ಅಂಡ್ ಆಲ್ಸೋ ಟು ಗೋ ಟು ದ ಅಲ್ಲೇನಾಗುತ್ತೆ ಅಂದ್ರೆ ಇದು ಫ್ಯೂಮ್ ಎಕ್ಸ್ಟ್ರಾಕ್ಷನ್ ಸಿಸ್ಟಮ್. ಅಲ್ಲಿ ಫಿಲ್ಟರ್ಸ್ ಎಲ್ಲ ಇದೆ. ಈ ಫ್ಯೂಮ್ಸ್ ನಲ್ಲಿ ಫಿಲ್ಟರ್ ಮಾಡಿ ನಾರ್ಮಲ್ ರೆಗ್ಯುಲರ್ ಪ್ಯೂರ್ ಏರ್ ನ ಹೊರಗಡೆ. Because we need to maintain eco-friendly ಮತ್ತು ಎಂಪ್ಲಾಯೀಸ್ ಗಳಿಗೆ ಸೇಫ್ಟಿ ಇದು ಮಾಡಿದ್ರು. ಸೊ ಇದರ ಪ್ರಾಡಕ್ಟ್ ಡಿಪೆಂಡ್ ಆದಂಗೆ ಸ್ಟೇಜಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆಸ್ ಆಫ್ ನೌ ದಿಸ್ ದ ಸ್ಟೇಜ್ ವಿ ಸೆಟಪ್. ಇಲ್ಲಿ ಮಲ್ಟಿಪಲ್ ಸ್ಟೇಜಸ್ ಇದೆ. ಸೊ ಮಲ್ಟಿಪಲ್ ಸ್ಟೇಜ್ ಅಲ್ಲಿ ಮಲ್ಟಿಪಲ್ ಕಾಂಪೊನೆಂಟ್ಸ್ ಮಲ್ಟಿಪಲ್ ಟೀಮ್ ಹ್ಯಾಂಡಲ್ ಮಾಡ್ತಾ ಹೋಗ್ತಾರೆ ಅಸೆಂಬ್ಲಿ. ಸೊ ಒಂದು ಸ್ಮಾಲ್ ಪ್ರಾಡಕ್ಟ್ ನಮ್ದು ಒಂದು ಬೇಸಿಕ್ ಪ್ರಾಡಕ್ಟ್ ಅಲ್ಲಿ ಸ್ವಲ್ಪ ಮೆಕ್ಯಾನಿಕಲ್ ಅಸೆಂಬ್ಲಿ ಮಾಡ್ತಾ ಇದ್ದೀವಿ. ಸೊ ದೇ ಆರ್ ಡೂಯಿಂಗ್ ಸಮ್ ಮೆಕ್ಯಾನಿಕಲ್ ಅಸೆಂಬ್ಲಿ. ಅದಾದ್ಮೇಲೆ ಫೈನಲ್ ರ್ಯಾಕ್ ಮಾಡಿ ವಿಲ್ ಕೀಪ್ ದ ಪ್ರಾಡಕ್ಟ್ ಹಿಯರ್. ಸೊ ದಿಸ್ ಇಸ್ ದ ಫೈನಲ್ ರ್ಯಾಕ್ ಪ್ರಾಡಕ್ಟ್. ಸೊ ದಿಸ್ ಆರ್ ಆಲ್ ದ ESD ಸೇಫ್. ಇದು ESD ಇರುತ್ತೆ ಬಿಕಾಸ್ ಇದು ಮೆಟಲ್ ಅಂಡ್ ಆಲ್ಸೋ ದಿಸ್ ಬ್ಲಾಕ್ ಏನಿದೆ ಅಂತ ಅದು ಕಂಡಕ್ಟಿವ್ ಬರುತ್ತೆ. ಸೊ ಇಲ್ಲಿ ಇದರ ಯೂಸಿಂಗ್ ದಿಸ್ ಸ್ಟಾಟಿಕ್ ಜನರೇಟ್ ಆಗೋದಿಲ್ಲ ಈ ಪ್ರಾಡಕ್ಟ್ಗೆ. ಇಟ್ ವಿಲ್ ನಾಟ್ ಅಫೆಕ್ಟ್ ದ ಪ್ರಾಡಕ್ಟ್. ಸೊ ಇದನ್ನ ಇದಾದ್ಮೇಲೆ ಕಂಪ್ಲೀಷನ್ ಆದ್ಮೇಲೆ ಹ್ಯಾಂಡ್ ಓವರ್ ಆಗುತ್ತೆ. ಇದಾದ್ಮೇಲೆ ನಮಗೆ ಫೈನಲ್ ಪ್ಯಾಕಿಂಗ್ ಇನ್ಸ್ಪೆಕ್ಷನ್ ಆಗುತ್ತೆ. ಇನ್ಸ್ಪೆಕ್ಷನ್ ಆದ್ಮೇಲೆ ವಿಲ್ ಗೋ ಫಾರ್ ದ ಪ್ಯಾಕಿಂಗ್. ಸೊ ಇದು ನಮ್ದು ಶಾಪ್ ಫ್ಲೋರ್ ಏರಿಯಾ. ಸೊ ಆಕ್ಚುಲಿ ಇದು ಸ್ಮಾಲ್ ಏರಿಯಾ. ಆಕ್ಚುಲಿ ವಿ ಕ್ಯಾನ್ ಕಮ್ ಅಂಡ್ ಸಿ ದ ಕಾಂಪೋನೆಂಟ್ ರೀಲ್ಸ್ ಇದೆ ನಮ್ಮಲ್ಲಿ. ವಿ ಕ್ಯಾನ್ ಸ್ಟೋರ್ ಹಿಯರ್. ಫಿಲ್ಮ್ ರೋಲ್ಸ್ ಗಳಿದ್ದಂಗಿದೆ ಎಲ್ಲ. ಸೊ ಆಕ್ಚುಲಿ ಇದರಲ್ಲಿ ಕಾಂಪೊನೆಂಟ್ಸ್ ನಮಗೆ ICs ಎಲ್ಲ ರಿಸೀವ್ ಕಸ್ಟಮರ್ ಕಡೆಯಿಂದ ರಿಸೀವ್ ಆದಾಗ ವಿ ಹ್ಯಾವ್ ಟು ಕೀಪ್ ಇಟ್ ಹಿಯರ್. ಸೊ ಅವ್ರದ್ದು ಪಾರ್ಟ್ ನಂಬರ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬರುತ್ತೆ ನಮಗೆ. ಸೊ ಯೂಸಿಂಗ್ ದಿಸ್ ಮತ್ತೆ ಪ್ರೋಗ್ರಾಮಿಂಗ್ ಎಲ್ಲ ಮಾಡಿದಾಗ ಕ್ಯಾನ್ ಯುಟಿಲೈಸ್ ದಿಸ್. ಸೊ ಇದಕ್ಕೂ ನಾವು ಸ್ಟೋರ್ ದಿಸ್ ಆಲ್ಸೋ ESD ಸೇಫ್. ಸ್ಟೀಲ್ ಕೂಡ ESD ಆಗಿರುತ್ತೆ. ದಿಸ್ ಇಸ್ ನಾಟ್ ಎ ನಾರ್ಮಲ್ ಸ್ಟೇನ್ಲೆಸ್ ಸ್ಟೀಲ್. ಓಕೆ. ಎನಿ ಚಾರ್ಜಸ್ ಇಟ್ ಹ್ಯಾಸ್ ಟು ಬಿ ಗ್ರೌಂಡ್ ಆಗಬೇಕು. ನಮಗೆ ಚಾರ್ಜಸ್ ಅಲ್ಲಿ ಜನರೇಟ್ ಆಗಬಾರ್ದು ಅಂತ. ಇದೆಲ್ಲ ಲೈಕ್ ಮಿಷಿನ್ ಅಲ್ಲಿ ಲೋಡ್ ಆಗಿರೋ ಕಾಂಪೋನೆಂಟ್ ಫೀಡರ್ಸ್. ವೇರ್ ದ ಕಾಂಪೋನೆಂಟ್ಸ್ ಇಸ್ ಲೋಡೆಡ್ ಇನ್ ದ ಮಿಷಿನ್. ಈಗ ರೀಲ್ಸ್ ಬಂದಿರೋದನ್ನ ಹಾಕ್ಬಿಟ್ಟು ಲೋಡ್ ಮಾಡಿ ಮಿಷಿನಿಗೆ ಫೀಡ್ ಮಾಡ್ತೀವಿ. So even the tray also like ESD. What are the anything in the shop floor in the factory it's ESD set. So complete ಈಗ ಏನೇನು ನಾರ್ಮ್ಸ್ ಪಾಲಿಸಿಗಳಿದೆ ಎಲ್ಲಾನು ನೀವು ಮೇಂಟೈನ್ ಮಾಡಿ ಮಾಡಲೇಬೇಕಾಗುತ್ತೆ. ಬಿಕಾಸ್ ಇಟ್ಸ್ ಅ ಬೇಸಿಕ್ ಮ್ಯಾಂಡೇಟರಿ. ಕಸ್ಟಮರ್ ಆಡಿಟ್ ಮಾಡ್ತಾರೆ ನಮಗೆ ಬಿಫೋರ್ ಡೂಯಿಂಗ್ ದ ಪ್ರೊಡಕ್ಷನ್. ಕಸ್ಟಮರ್ ಆಡಿಟ್ ಮಾಡ್ತಾರೆ ಅಂಡ್ ದೇ ವಿಲ್ ಸಿ ಅವರ್ ಪ್ರಾಡಕ್ಟ್ ಕ್ವಾಲಿಟಿ. ಅವರೇ ನಿಂತುಬಿಟ್ಟು ಪ್ರೊಡಕ್ಷನ್ ನೋಡ್ತಾರೆ ನಾವು ಹೆಂಗ್ ಮಾಡ್ತೀವಿ ಅಂತೇಳಿ. ಒನ್ಸ್ ಇಟ್ ಇಸ್ ಅಪ್ರೂವ್ಡ್ ದೇ ವಿಲ್
ಅವಾಗ ಏನು ಮಾಡ್ತಾರೆ, ಪ್ರೊಡಕ್ಷನ್ ನಮಗೆ ಮಾಸ್ ಪ್ರೊಡಕ್ಷನ್ಗೆ ಬಿಗರ್ ಕ್ವಾಂಟಿಟಿಗೆ ನಮಗೆ ಆರ್ಡರ್ ಪ್ಲೇಸ್ ಮಾಡ್ತಾರೆ. ಸೊ ಇದರ್ ಆಲ್ ನಾಟ್ ಸೊ ಈಸಿ ಟು ಟೆಲ್, ಬಟ್ ಯು ಹ್ಯಾವ್ ಟು ಬೈ ಡಿಫಾಲ್ಟ್ ಯು ನೀಡ್ ಟು ಫಾಲೋ ದ ಪ್ರಾಕ್ಟೀಸ್. ಗ್ರೇಟ್ ಸರ್. ಸೊ ಓವರ್ ಆಲ್ ಸ್ನೇಹಿತರೆ, ಇದಾಗಿತ್ತು ಕಂಪ್ಲೀಟ್. ಈಗ ಈ ಫ್ಯಾಕ್ಟ್ರಿಯ ಒಂದು ವರ್ಕ್ ಸ್ಪೇಸ್ನ ನೀವು ನೋಡಿದ್ರಿ. ಈಗ ಸರ್ದು ಮುಂದಿನ ವಿಚಾರಗಳನ್ನು ಕ್ಯಾಬಿನಲ್ಲಿ ಕೂತು ಮಾತಾಡೋಣ, ಬನ್ನಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಫ್ಯಾಕ್ಟ್ರಿಯ ವಾಕ್ ಥ್ರೂ. ನಿಮಗೆಲ್ಲ ಹೇಳಿದೆ, ಇವರು ಬ್ರೌನ್ ಫೀಲ್ಡ್ ಪ್ರಾಜೆಕ್ಟ್ ಅಂತ ಅಂದರೆ ಆಲ್ರೆಡಿ ಅವ್ರದ್ದೊಂದು ಟ್ರೇಡಿಂಗ್ ಬಿಸ್ನೆಸ್ ಇತ್ತು. ಈಗ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸೆಟಪ್ ಮಾಡಬೇಕು ಅಂತ ಬಂದರು. ಸೊ ಈಗ ಆ ಲೋನ್ 4 crores ಎಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಹೇಳಿ ನೀವು ಎಲ್ಲ ನೋಡಿದ್ರಿ, ವಾಕ್ ಥ್ರೂ ನೋಡಿದ್ವಿ. ಸೊ ನೀವು ಯಾರಾದರೂ ಅವರ ಸರ್ವಿಸಸ್ ಬೇಕು ಅಂದರೆ ಈಗ ಕೆಳಗಡೆ ತೋರಿಸಿರೋಂಥ ಅಡ್ರೆಸ್ನ ಅವ್ರನ್ನ ಸಂಪರ್ಕ ಮಾಡ್ಬೋದು. ಜೊತೆಗೆ ಸ್ನೇಹಿತರೆ, ನೀವುಗಳಲ್ಲೂ ನಿಮ್ಮ ಬಿಸ್ನೆಸ್ ಯಾರಾದರೂ ಈ ಥರ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು, ನೀವು ಒಂದು ಯಾವುದೋ ಈ ಥರ ಬಿಸ್ನೆಸ್ ಸೆಟಪ್ ಮಾಡಬೇಕು ಅಂತಿದ್ರೆ, ನಮ್ಮ ಜೊತೆ 1-to-1 ಕನ್ಸಲ್ಟೇಷನ್ ಬೇಕು ಅಂದರೆ ಈಗ ಕೆಳಗಡೆ ತೋರಿಸಿರೋಂಥ ವಾಟ್ಸಪ್ ನಂಬರ್ ಮುಖಾಂತರ ನನಗೊಂದು ಪ್ರಾಜೆಕ್ಟ್ ಲೋನ್ ಅಂತ ಹೇಳಿ ಮೆಸೇಜ್ ಮಾಡಿ, ನಾನು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ. ಜೊತೆಗೂಡಿ ಕೆಲಸ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಈ ಸಂಸ್ಥೆಯ ಫೌಂಡರ್ಸ್ಗಳ ಜೊತೆ ಅವರ ಒಂದು ಈ ಫೈನಾನ್ಷಿಯಲ್ ಜರ್ನಿ ಏನಿತ್ತು, ಅವರು ಈ 5 ಕೋಟಿ ಲೋನ್ ಪಡಿಬೇಕಾದ್ರೆ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು, ಸೊ ನಮ್ಮ ಜೊತೆ ಅವ್ರದ್ದು ಏನು ಎಕ್ಸ್ಪೀರಿಯನ್ಸ್ ಆಗಿತ್ತು, ಇದೆಲ್ಲದರ ಮಾಹಿತಿಗಳನ್ನು ನನ್ನ ಮುಂದಿನ ಸಂಚಿಕೆಯಲ್ಲಿ ಅವ್ರ ಜೊತೆ ಒಂದು ಪಾಡ್ಕಾಸ್ಟ್ ಮಾಡ್ತೀನಿ. 2 ಫೌಂಡರ್ಸು ಇಲ್ಲಿ ಅವೈಲೇಬಲ್ ಆಗಿರ್ತಾರೆ. ನೀವು ಅದನ್ನು ನೋಡಿ, ನೀವು ಇಲ್ಲಿವರೆಗೆ ಏನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಸೊ ದಟ್ ನೆಕ್ಸ್ಟ್ ಎಪಿಸೋಡು ನಿಮಗೆ ಅಲರ್ಟ್ ಆಗ್ತದೆ. ಸೊ ಸಾಲದ ಮಾತುಕತೆಗಳು, ಎಂದೂ ಮುಗಿಯದ ಸಾಲದ ಕಥೆಗಳು. ನಮಸ್ಕಾರ.